ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೀರಿ. ಸರಣಿ ಕೊಲೆಗಳ ಪ್ರಕರಣ, ಅನುಮಾನಾಸ್ಪದ ವಿಚಾರಗಳು. ಸರ್ಕಾರ ಈವರೆಗೂ ಕೂಡ ಈ ಗೃಹ ಇಲಾಖೆಯಲ್ಲಿ ಪೊಲೀಸರು ಯಾರು ಕೂಡ ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ಲ, ಏನಿಲ್ಲ. ಈಗ ಆರೋಪಿ ಕೂಡ ಒಪ್ಕೊಂಡ್ರು ಕೂಡ ವಿಳಂಬ ಧೋರಣೆ ಏನೆಲ್ಲ ಮಾತಾಡಿದೆ ಸರ್ ಮುಖ್ಯಮಂತ್ರಿ ಯಾವ ವಿಚಾರ ತಗೊಂಡಿದ್ದಾರೆ? ಇವತ್ತು ನಾನು ಬಾಲನ್ ಅವರು ಮತ್ತು ನಮ್ಮ ಇತರ ವಕೀಲ ಸ್ನೇಹಿತರು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ಅದನ್ನು ಭಾಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಆಗ್ತಿರುವಂಥ ಮಾಸ್ ರೇಪ್ಗಳು, ಮಾಸ್ ಮರ್ಡರ್ಸು ಮತ್ತು ಮಾಸ್ ಬರಿಯಲ್ಸು ಇವುಗಳ ಬಗ್ಗೆ ನಾವು ಮಾತಾಡಿದ್ವಿ. ನಾವೊಂದು ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈಗಾಗಲೇ ಅದು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಮೇಲೆ ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಅಂತೂ ನಡೀತಾ ಇದೆ. ಒಬ್ಬ ವ್ಯಕ್ತಿ ಈಗಾಗಲೇ ಆತ ಬಂದು ನನ್ನೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಆ ವ್ಯಕ್ತಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಮತ್ತೊಂದು ಕಡೆ ಆ ವ್ಯಕ್ತಿ ತೋರಿಸ್ತಾ ಇರೋ ಜಾಗಗಳಿಗೆ ಹೋಗಿ ಎಕ್ಸ್ಯೂಮ್ ಮಾಡಬೇಕಾಗತ್ತೆ. ಆ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಿದಾಗ ಅಲ್ಲಿ FSL ಇರಬೇಕಾಗತ್ತೆ, ವಿಡಿಯೋ ರೆಕಾರ್ಡಿಂಗ್ ಇರಬೇಕಾಗತ್ತೆ. ಅದನ್ನೆಲ್ಲವನ್ನು ಮಾಡಬೇಕಾದ್ರೆ ಇದನ್ನು SIT ಕೊಡಬೇಕು ಅಂತೇಳ್ಬಿಟ್ಟಿದೆ. ನಾವು ಈಗಾಗಲೇ ಕೇಳಿದ್ದೀವಿ. SIT ಕೊಟ್ಟಾಗ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯ ಇದರಲ್ಲಿ ಮೇಲ್ವಿಚಾರಣೆಯಲ್ಲಿ ಇದನ್ನು ನಡಿಬೇಕು ಅನ್ನೋಂಥದ್ದು ಒಂದು. ಆಮೇಲೆ ಯಾರಾದರೂ ಒಬ್ಬ ಒಳ್ಳೆ ಕರ್ನಾಟಕದಲ್ಲಿ ಪ್ರಾಮಾಣಿಕವಾದಂತಹ ಒಬ್ಬ ಅಧಿಕಾರಿನ, ಸೀನಿಯರ್ ಮೋಸ್ಟ್ IPS ಆಫೀಸರ್ನ ಅದಕ್ಕೆ ಇನ್ವೆಸ್ಟಿಗೇಷನ್ಗೆ ಹಾಕಬೇಕು ಅಂತ ಕೇಳಿದ್ದೀವಿ. ಅದ್ರ ಜೊತೆಗೆ ಆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ, ಆ ಬಾಡಿಗಳನ್ನ ಎಕ್ಸ್ಯೂಮ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಫೋಟೋಗ್ರಾಫರ್ ಇರಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ FSL ಫೊರೆನ್ಸಿಕ್ ಸೈನ್ಸ್ನವರು ಇರಬೇಕಾಗತ್ತೆ. ಯಾಕಂದರೆ ಅಲ್ಲೊಂದು ಕೂದಲು ಸಿಕ್ಕಿದ್ರು, ಅಕಸ್ಮಾತ್ ಒಂದು ಸಣ್ಣ ಮೂಳೆ ಸಿಕ್ಕಿದ್ರು ಕೂಡ ಅದು ಯಾರ್ದು ಅಂತೇಳಿ ತಿಳ್ಕೋಬೇಕಾದ್ರೆ ಅಲ್ಲಿ FSL ಇರಲೇಬೇಕಾಗತ್ತೆ ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ಅಂಶ. ಈಗ ಸದ್ಯಕ್ಕೆ ಏನು ನಡೀತಾ ಇದೆ, ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇದೆ. ಅದಕ್ಕೆ ಹೆಡ್ ಇರುವಂಥದ್ದು ಒಬ್ಬ DYSP. ಆ DYSPನ ಅಲ್ಲಿ ಹಾಕಿಸ್ಕೊಟ್ಟಿರೋವಂಥದ್ದೇ ಧರ್ಮಸ್ಥಳದ ದೊಡ್ಡ ಯಜಮಾನರುಗಳು. ಹಾಗಾಗಿ ಇದು ಪ್ರಾಮಾಣಿಕವಾಗಿ ನಡೆಯುತ್ತೆ ಅನ್ನುವಂತಹ ನಂಬಿಕೆ ನಮ್ಗೆ ಯಾರಿಗೂ ಇಲ್ಲ. ಆ ಕಾರಣಕ್ಕೋಸ್ಕರ SITನ ಮಾಡಿ, ಸ್ಪೆಷಲ್ಟಿ ಇನ್ವೆಸ್ಟಿಗೇಟಿವ್ ಟೀಮನ್ನು ಮಾಡಿ ಅದಕ್ಕೆ ಪ್ರಾಮಾಣಿಕವಾದಂತಹ ಒಬ್ಬ ಪೊಲೀಸ್ ಅಧಿಕಾರಿನ, ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ನಡಿಬೇಕಾಗತ್ತೆ. ಅದ್ರ ಜೊತೆಗೆ ಒಬ್ಬ ಒಳ್ಳೆ ಯಾರಾದರೂ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಕೊಡಬೇಕು ಅಂತೇಳ್ಬಿಟ್ಟು ಕೇಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಇದನ್ನು ನಾನು ನನ್ನ ಕಲೀಗ್ಸ್ ಜೊತೆ ಮತ್ತು ನಮ್ಮ ಪೊಲೀಸ್ ಆಫೀಸರ್ ಜೊತೆ ಮಾತಾಡಿ ನಾನು ನಿಜವಾಗ್ಲೂ ಇದನ್ನ ಭಾಳ ಗಂಭೀರವಾಗಿ ತಗೊಳ್ತೀನಿ, ಭಾಳ ಗಂಭೀರ ವಿಷಯ ಅಂತೇಳ್ಬಿಟ್ಟು ಭಾಳ ಪಾಸಿಟಿವ್ ಆಗಿ ಅವರು ರಿಯಾಕ್ಟ್ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಸರ್, ಯಾಕೆ ಈವರೆಗೂ ಕೂಡ ಅಷ್ಟೊಂದೆಲ್ಲ ಏನು ದೊಡ್ಡ ಮಟ್ಟದ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲೇ ಗುಸಗುಸು ಅನುಮಾನಾಸ್ಪದ ಇಷ್ಟೊಂದೆಲ್ಲ ಆದರೂ ಕೂಡ ಯಾಕೆ ಈವರೆಗೂ ಸರ್ಕಾರ ಮುಳು ವಹಿಸಿತ್ತು ಅಂತ ಏನಾದರೂ ತಿಳಿಸಿದ್ರೆ ತಮ್ಗೇನಾದರೂ? ಇಲ್ಲ, ಆ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಬಟ್ ಇತ್ತೀಚೆಗಷ್ಟೇ ಎಲ್ಲರ ಗಮನಕ್ಕೂ ಬರ್ತಾ ಇರೋವಂಥದ್ದು. ಇದಾದಮೇಲೆ ಅಲ್ಲಿ ಒಂದು 164 ಸ್ಟೇಟ್ಮೆಂಟು ರೆಕಾರ್ಡಿಂಗ್ ಆದಮೇಲೆ ಇವೆಲ್ಲವೂ ಕೂಡ ಗಮನಕ್ಕೆ ಬರ್ತಾ ಇದೆ. ಇದಾದಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ಸು ಇದನ್ನೆಲ್ಲ ನೋಡಿದ ನಂತರ ಇದು ನಿಜವಾಗ್ಲೂ ಕೂಡ ಬರೀ ಕರ್ನಾಟಕದಲ್ಲ, ಬರೀ ದೇಶದಲ್ಲೇ ಅಲ್ಲ, ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಇಶ್ಯೂ ಅಂತ ಕಾಣುತ್ತೆ. ಯಾಕಂದರೆ ನೂರಾರು ಜನ ಅಮಾಯಕರು ಸತ್ತಿದ್ದಾರೆ, ನೂರಾರು ಜನ ಹೆಣ್ಣುಮಕ್ಕಳು ಅಲ್ಲಿ ರೇಪ್ಗೆ ಒಳಗಾಗಿ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ, ಭಿಕ್ಷುಕರನ್ನ ಸಾಯಿಸಿದ್ದಾರೆ ಇಲ್ಲಿ ಅಂತೇಳ್ಬಿಟ್ಟೆಲ್ಲ ಭಾಳಷ್ಟು ವಿಷಯಗಳು ಬರ್ತಾ ಇದ್ದಾವೆ, ಈಗ ಒಂದೊಂದಾಗಿ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾಡಿರುವಂಥ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಮತ್ತು ಅದರ ಆಧಾರದ ಮೇಲೆ SIT ಫಾರ್ಮೇಷನ್ ಮಾಡಿದ್ದು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಆ ಸತ್ತ ಆತ್ಮಗಳಿಗೆ ಅಥವಾ ಅವ್ರ ಕುಟುಂಬಗಳಿಗೆ ನಾವೊಂದು ಸಾಂತ್ವನವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ ಸರ್.